ಇಂಡಿ ತಾಲೂಕಿನ ಅಂತರ್ಗ ಗ್ರಾಮ. ಇವತ್ತಿನ ಮಾಧ್ಯಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಹೋದರ ಸಮಾನರಾದ ಗಣಪತಿ ಪಾಟೀಲರವರು, ನಮ್ಮ ಸಹೋದರರಾದ ಪ್ರಕಾಶ್ ಶಿಕ್ಕಳ್ಳಿ ಅವರು ಮತ್ತು ನಮ್ಮ ಇನ್ನೊಬ್ಬ ಸಹೋದರರಾದ ಶ್ರೀಶೈಲ ನಾಗರವರು, ನಾವೆಲ್ಲರೂ ಅಂತರ್ಗ ಗ್ರಾಮದವರು. ನಮ್ಮೂರಿನ ಹೆಮ್ಮೆಯ ಪುತ್ರ, ಈ ಜಿಲ್ಲೆಯಲ್ಲಿ ಒಂದು ಜಾತ್ಯತೀತ ಮನೋಭಾವವುಳ್ಳ ಒಬ್ಬ ರಾಜಕಾರಣಿ ಯಾರಾದರೂ ಸಂಸದ ರಮೇಶ್ ಜಿಗಜಿಣಗಿ ಅಂತ ನಾವು ನಮ್ಮೂರಿನ ಒಂದು ಹೆಮ್ಮೆಯಿಂದ ಹೇಳಿದ್ವಿ. ಅವರು ಒಂದು ತಾವು ಕಲಿಕೆ ಶಾಲೆಗೆ, ಅದು ಬ್ರಿಟಿಷರ ಕಾಲ ಒಂದು ಕಟ್ಟಡ ಇತ್ತು. ಅದು ಇತ್ತೀಚಿನ ಒಂದು 10-15 ವರ್ಷದ ಅವಧಿಯೊಳಗೆ ಅದು ಸಂಪೂರ್ಣ ಶೀತಲಾವಸ್ಥೆಗೊಂಡು ವಿನಾಶದ ಅಂಚಿನ ತಗೊಂಡಿತ್ತು. ನಮ್ಮ ಊರಿನ ಹಿರಿಯರು, ನಮ್ಮ ಊರಿನ ಎಲ್ಲ ಸಹೋದರರು ನಾವೆಲ್ಲ ಸೇರಿಕೊಂಡು ಸಂಸದ ರಮೇಶ್ ಜಿಗಜಿಣಗಿ ಸಾಹೇಬರ ಗಮನಕ್ಕೆ ಆ ವಿಷಯ ತಂದಾಕ್ರೆ ಪೂರಾ ಶಾಲಾ ಕಟ್ಟಡ ಹಾಳಾಗಿ ಹೊರ್ತದ, ಅಲ್ಲಿ ಯಾರೂ ಮಕ್ಕಳು ಅಡ್ಮಿಷನ್ ಮಾಡಲಾಗ್ಯಾರ, ಎಲ್ಲ ಬೇರೆ ಕಡೆ ಹೊಂಟಾರ ಅಂತ ಹೇಳಿದ್ಕೊಳ್ಳೆ ಅತ್ಯಂತ ಕಳಕಳಿಯಿಂದ, ಅತ್ಯಂತ ಅವರು ತಮ್ಮ ಒಂದು ವಿಶೇಷ ಮುತುವರ್ಜಿ ವಹಿಸಿ, ತಮ್ಮ ಒಂದು ರಾಜಕಾರಣದ ಒಂದು ಪ್ರಭಾವವನ್ನು ಬಳಸಿ ಸುಮಾರು ಒಂದು 1.5 ಕೋಟಿ ರೂಪಾಯಿಗಳ ಅನುದಾನವನ್ನು ಅದಕ್ಕೆ ಒದಗಿಸಿ ಲ್ಯಾಂಡ್ ಆರ್ಮಿ ಡಿಪಾರ್ಟ್ಮೆಂಟ್ ಮುಖಾಂತರ ಇವತ್ತೊಂದು ಕಟ್ಟಡದ ಹೇಗೆ ಮಾಡಿಟ್ಟಿದ್ದಾರೆ ಅಂದ್ರೆ, ನಮ್ಮ ವಿಜಯಪುರ ಜಿಲ್ಲೆಯೊಳಗೆ ಒಂದು ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆ, ಒಂದು ಮಾದರಿ ಪ್ರಾಥಮಿಕ ಶಾಲೆ ಮಾಡಿಟ್ಟಾರಂತಂದು ಈ ಮೂಲಕ ನಮ್ಮ ಎಲ್ಲ ಪತ್ರಿಕಾ ಬಂಧುಗಳಿಗೆ ಬೆಳಕನ್ನು ಹಾಕಿರ್ತೀವಿ. ಹೆಡ್ ಕಟ್ ಮಾಡಬೇಡ. ಆ ನಿಮಿತ್ತ ನಮ್ಮ ಅಂತರ್ಗ ಗ್ರಾಮದೊಳಗೆ ಸ್ಮರಣೀಯ ಕಾರ್ಯಕ್ರಮ ಮಾಡ್ಲಕತ್ತೀವಿ. ಅದು ಹೇಗೆ ಕಾರ್ಯಕ್ರಮ ಮಾಡ್ಲಕತ್ತೀವಪ್ಪ ಅಂದ್ರೆ, ನಾವು ಮಾನ್ಯ ಸಂಸದ ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ಹೋಗಿ ಭೇಟಿ ಕೊಟ್ಟು ಜಿಗಜಿಣಗಿ ಸಾಹೇಬರದು ಸಂಪೂರ್ಣ ನವೀಕರಣಗೊಂಡು ಇವತ್ತು ಅದು ಸುಸಜ್ಜಿತವಾದ ಒಂದು ಕಟ್ಟಡ, ಸುಸಜ್ಜಿತವಾದ ಒಂದು ಶಾಲಾ ಮೈದಾನ ಕಂಪೌಂಡ್ ತಯಾರಾಗಿರ್ತದೆ. ಆ ಕಾರಣಕ್ಕೆ ನಾವೊಂದು ನಿಮಗೊಂದು ಉಪಕಾರ ಸ್ಮರಣೆಯ ಕೆಲಸ ಅಲ್ಲಿ ಕಲಿತ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಕೂಡಿಕೆ ಮಾಡಬೇಕಂತ ಹೇಳ್ಕೊಂಡು ನಮ್ಮಲ್ಲಿ ಒಂದು ವಿಚಾರದ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದ್ರೆ ಸರಿ ಹಾಗಾಗತ್ತಂತ ಹೇಳಿ ಈ ಜಿಲ್ಲೆಯೊಳಗೆ ಮತ್ತು ನಮ್ಮ ರಾಜ್ಯದೊಳಗೆ ಅಂದ್ರೆ ತಪ್ಪಿಲ್ಲ, ಸುಮಾರು ಒಂದು 70-75 ವರ್ಷಗಳ ಕಾಲ ಅಲ್ಲಿ ಏನು ಕಲಿತ ಎಲ್ಲ ವಿದ್ಯಾರ್ಥಿಗಳು, ಸಾಕಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಯಾರ, ದೊಡ್ಡ ಡಾಕ್ಟ್ರುಗಳಾಗ್ಯಾರ. ಮಾನ್ಯ ಸಂಸದ ರಮೇಶ್ ಜಿಗಜಿಣಗಿ ಸಾಹೇಬರು ಆ ಶಾಲೆಯ ಹಳೆಯ ಹೆಮ್ಮೆ ವಿದ್ಯಾರ್ಥಿ. ಅವರು ಈ ಜಿಲ್ಲೆಯ, ಈ ರಾಜ್ಯದ, ಈ ಕೇಂದ್ರದ ಮಾಜಿ ಸಚಿವರಾಗಿ, ರಾಜ್ಯದ ಸಚಿವರಾಗಿ, ನಾನಾ ಇಲಾಖೆಗಳ ಬಗ್ಗೆ ಗೃಹ ಸಚಿವರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ, ಆಮೇಲೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ದೊಡ್ಡ DYSP ರಿಟೈರ್ಡ್ ಆಗ್ಯಾರ ಆ ಶಾಲೆಯೊಳಗೆ. ಅವರೆಲ್ಲರನ್ನೂ ಅಲ್ಲಿ ಸೇರಿಸ್ಕೊಂಡು ಮಾರ್ಚ್ 3, 2024 ರವಿವಾರ ಮುಂಜಾನೆ 10:30 ಗಂಟೆಗೆ ಅವತ್ತಿನ ದಿನ ಕಾರ್ಯಕ್ರಮ ಹೇಗೆ ಮಾಡ್ಕೊತಿದ್ದೇವೆ ಅಂದ್ರೆ, ಅಲ್ಲಿ ನಮಗೆ ಇನ್ನೊಂದು ವಿಶೇಷ ಹೇಳ್ಬೇಕಪ್ಪ ಅಂದ್ರೆ, ಆ ಸ್ಕೂಲ್ನೊಳಗೆ ಏನು ನಮಗೆ ಈ 70 ವರ್ಷದ ಕಾಲ ಏನು ನಮ್ಗೆ ಅಲ್ಲಿ ಕಲಿಸಿದ ಸರ್ಕಾರಿ ಕನ್ನಡ ಕಲಿಸಿದ ಶಿಕ್ಷಕರನ್ನು ನಾವು ಇವತ್ತು ಅವರು ಅಲ್ಲಿ ಏನು ಕಲಿಸಿದವರು ನಾನಾ ಬೇರೆ ಬೇರೆ ಊರುಗಳಿಗೆ ಹೋಗ್ಯಾರ. ಆದ್ರೆ ನಾವೆಲ್ಲರನ್ನು ಪ್ರಯಾಸಪಟ್ಟು ಅವರೆಲ್ಲರ ಹೆಸರುಗಳು, ಅವ್ರ ನಂಬರ್ಗಳನ್ನು ಕಲೆಕ್ಟ್ ಮಾಡಿ ಅವರೆಲ್ಲರಿಗೂ ಆ ಕಾರ್ಯಕ್ರಮ ಕರೆಸಿ ನಾವು ವಿಶೇಷವಾಗಿ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಿ ಅವ್ರಿಗೊಂದು ವಿಶೇಷ ಸನ್ಮಾನ ಮಾಡಿಕೊಡ್ಬೇಕಂತ ಹೇಳಿ ನಾವು ಅಂತರ್ಗಾಮ ಹಮ್ಮಿಕೊಂಡೆವು. ಸುಮಾರು ಒಂದು 75-78 ಜನ ಶಿಕ್ಷಕರು ಅಲ್ಲಿ ಕಲಿಸಿದ್ದಾರೆ. ಒಂದು 36-37 ಜನ ಶಿಕ್ಷಕರು ಸ್ವರ್ಗ ಸೇರಿದ್ದಾರೆ. ನಮಗೆ ಇವತ್ತು ಸಂಪರ್ಕಕ್ಕೆ ಒಂದು 40 ಜನ ಶಿಕ್ಷಕರು ಸಿಕ್ಕಾರೆ. ಆ 40 ಜನ ಶಿಕ್ಷಕರನ್ನು ನಾವು ಸಂಪರ್ಕ ಮಾಡಿದಾಗ ಅವರು ಅತ್ಯಂತ ಖುಷಿಯಿಂದ ನಾವು ಕಲಿಸಿದ ಸ್ಕೂಲ್ ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮ ಮಾಡಕತ್ತೀವಿ, ನಾವು ಅತ್ಯಂತ ಖುಷಿಯಿಂದ ಪಾಲ್ಗೊಳ್ತೀವಿ ಅಂತ ಹೇಳಿ ಎಲ್ಲರೂ ಆ ಕಾರ್ಯಕ್ರಮ ಮಾಡಕತ್ತಾರೆ. ಅವ್ರಿಗೆಲ್ಲರಿಗೂ ಸನ್ಮಾನ ಇಟ್ಕೊಂಡೆವು. ಮತ್ತು ಅಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು ಒಂದು ಕನಿಷ್ಠ 3,000-4,000 ಸಾವಿರ ಜನ ಆಗ್ತಾರೆ. ಎಲ್ಲರನ್ನೂ ಕರೆಸಿಕೊಂಡು ಏನದ ಕಾರ್ಯಕ್ರಮ ಇಟ್ಕೊಂಡೆವು. ಆ ಕಾರ್ಯಕ್ರಮದ ಒಂದು ವಿಶೇಷವಾಗಿ ಮಾನ್ಯ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ MB ಪಾಟೀಲ್ ಸಾಹೇಬ್ರಿಗೆ ನಾವು ಹೋಗಿ ಭೇಟಿ ಕೊಟ್ಟು, ನೀವು ಬರ್ಬೇಕು ಸಾಹೇಬ್ರ ಕಾರ್ಯಕ್ರಮ ಕೊಡಿ, ಅವರೂ ಕಾರ್ಯಕ್ರಮ ಬರ್ಲಿಕ್ಕೆ ಒಪ್ಕೊಂಡಾರ. ಟಿಫಿನ್ ಇವತ್ತು ನಿನ್ನೆ ಅಧಿಕೃತ ಫೈನಲ್ ಆಗ್ಯಾರ. ಮತ್ತು ನಮ್ಮ ಸ್ಥಳೀಯ ಇಂಡಿ ಮತಕ್ಷೇತ್ರದ ಶಾಸಕರಾದ ಯಶವಂತಗೌಡ ಪಾಟೀಲರು ಆ ಕಾರ್ಯಕ್ರಮಕ್ಕೆ ಅತ್ಯಂತ ಖುಷಿಯಿಂದ ಒಪ್ಕೊಂಡಾರ. ಇಂಥ ಒಂದು ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಅಂತೇಳಿ ಮಾನ್ಯ ಸಂಸದರು, ಶಾಸಕರು ಮತ್ತು ಉಸ್ತುವಾರಿ ಸಚಿವರನ್ನು ಒಳಗೊಂಡು ಆ ಕಾರ್ಯಕ್ರಮ ಒಂದು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿಕೊಡ್ಬೇಕು ಇಚ್ಛೆಪಟ್ಟೆವು. ತಾವೆಲ್ಲ ಮಾಧ್ಯಮ ಬಂಧುಗಳು ಆ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕಾಗಿ ವಿನಂತಿ. ವಿಶೇಷವಾಗಿ ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ಒಂದು ಅಭಿನಂದನೆ ಇಟ್ಕೊಂಡೆವು. ಅವರು ತಮ್ಮ ಹುಟ್ಟೂರಿಗೆ ಭಯಂಕರ ದೊಡ್ಡ ಪ್ರಮಾಣದ ಕೊಡುಗೆ ಕೊಟ್ಟರು. ಅವರು ಇನ್ನೊಂದು ಹೇಳ್ಬೇಕಂತ ನಮಗೆಲ್ಲ ಗೊತ್ತಿದ್ದ ಪ್ರಕಾರ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿಸೋದಕ್ಕೆ ಅವ್ರಿಗೆ ಗೊತ್ತಿಲ್ಲ. ಆದರೆ ನಾವು ನಮ್ಮೂರನ್ನವರ ಒಂದು ನಾವು ಮಾಡಬೇಕಂತಕ್ಕಿಂತ ಮಾಡಬೇಕಂತೇವೆ, ಖುಷಿಯಿಂದ ಮಾಡಬೇಕು. ಅವ್ರು ಎಂದೂ ಪ್ರಚಾರ ಪ್ರಿಯರಲ್ಲ, ಕೇವಲ ಕೆಲಸಗಾರರು. ನಾವು
ಅವರ ಮಾಡಿದ ಒಂದು ಕೆಲಸಕ್ಕೆ ನಾವು ಒಂದು ಉಪಕಾರ ಸ್ಮರಣೆ ಕಾರ್ಯಕ್ರಮವನ್ನು ಇಟ್ಕೊಂಡು ತಾವೆಲ್ಲರೂ ಬಂದು ಅದನ್ನು ಯಶಸ್ವಿಗೊಳಿಸಬೇಕು. 24 ಅಂತರ ಗ್ರಾಮದಲ್ಲಿ ಶಾಲೆ ಉದ್ಘಾಟನಾ ಸಮಾರಂಭದ ನಿಮಿತ್ತ ಅಂಗವಾಗಿ ಪತ್ರಿಕಾ ಮಿತ್ರರಿಗೆ ಸ್ವಾಗತಿಸುತ್ತಾ ವಿಜಯಪುರ ಜಿಲ್ಲೆ ಹೆಮ್ಮೆ ಸಂಸದರಾಗಿರ್ತಕ್ಕಂಥ ಜಿಗಜಿಗಿ ಸಂಘದ ಕಾರ್ಯನಿಮಿತ್ತ ಅಂಗವಾಗಿ ಬಹುಶಃ ಈ ಜಿಲ್ಲೆಯಲ್ಲಿ ಕನಿಷ್ಠ 10 ವರ್ಷ ಅವಧಿ ಮುಗಿದು ಮೂಲಕ ಸಾಕಷ್ಟು ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದೆ. ವಿಜಯಪುರ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ, ಇಲ್ಲಿ ವಿಜಯಪುರ ಹೆದ್ದಾರಿ, ಓವರ್ಬ್ರಿಡ್ಜ್, ರೈಲ್ವೆ ಓವರ್ಬ್ರಿಡ್ಜ್ಗಳು, ಕೆರೆ ತುಂಬ ಯೋಜನೆಗಳು ಸಾಕಷ್ಟು ಈ ಜಿಲ್ಲೆಯಲ್ಲಿ ಕೆಲಸ ಆಗಿರ್ತವೆ. ಅದಕ್ಕೆ ನಾವು ಅದರ ಗ್ರಾಮದ ಹೆಮ್ಮೆ ವತಿಯಿಂದ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಅದರ ಸಂಬಂಧ ನಾವು ಎಲ್ಲ ಪತ್ರಿಕೆ ಮಾಧ್ಯಮದ ಗೆಳೆಯರು ಶಾಲೆ ಉದ್ಘಾಟನೆಗೆ ತಾವು ಬರಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಸ್ತೇನೆ.